ಶಿವಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಇವತ್ತು ಬಿಡುಗಡೆಯಾದ ಸಂಜೆಗೊಂದು ನುಡಿ ಚಿಂತನೆ ಅನ್ನತಕ್ಕಂಥ ಪುಸ್ತಕ ಹಾಗೂ ಶಿವಶ್ರೀ ಪ್ರಶಸ್ತಿ ಪ್ರದಾನ ಇವತ್ತು ಶಿವಶಂಕರಪ್ಪನವರಿಗೆ ನಾವು ಅರ್ಪಿಸ್ತಾ ಇದ್ದೇವೆ. ಅದಕ್ಕಾಗಿ ನನಗೆ ಬಹಳ ಖುಷಿಯಾಗಿದೆ ಮತ್ತು ಸಂತೋಷದಿಂದ ಅವರಿಗೆ ನಾನು ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತ ಮತ್ತು ಹಿರಿಯರಾದ ಈ ಪ್ರಶಸ್ತಿಗೆ ಪಾತ್ರರಾದಂತ ಶ್ರೀ ಶಾಮನೂರು ಶಿವಶಂಕರಪ್ಪನವರೇ ಹಾಗೂ ಇದರ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ನ್ಯಾಯಮೂರ್ತಿ ಶ್ರೀ ಶಿವರಾಜ್ ಪಾಟೀಲ್ರೇ ಹಾಗೂ ಸನ್ಮಾನ್ಯ ಶ್ರೀ ಎಸ್ ಮಲ್ಲಿಕಾರ್ಜುನ್ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವರು ಕರ್ನಾಟಕ, ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಒತ್ತು ಕೊಟ್ಟಂತ ಎಸ್.ಎಂ. ರೆಡ್ಡಿ ಅವರೇ ಮತ್ತು ಚೆನ್ನಾರೆಡ್ಡಿ ಅವರೇ, ಚೆನ್ನಾರೆಡ್ಡಿ ಸೆಕ್ರೆಟರಿ ಹಾಗೂ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಾಲಿ ನ್ಯಾಯಮೂರ್ತಿಗಳೇ, ಮಾಜಿ ನ್ಯಾಯಮೂರ್ತಿಗಳೇ ಹಾಗೂ ಶಿವರಾಜ್ ಪಾಟೀಲ್ ಅವರ ಅಭಿಮಾನಿ ಬಂಧುಗಳೇ ಮತ್ತು ಇಲ್ಲಿರ್ತಕ್ಕಂಥ ಮಾಧ್ಯಮದ ಮಿತ್ರರು, ಈ ಸಂದರ್ಭ ಬಹುಶಃ ಯಾರಿಗೂ ಇಂಥ ಅವಕಾಶ ಸಿಗ್ಲಾಕಿಲ್ಲ. ಒಂದು ಕಡೆ ನನಗೆ ಆತ್ಮೀಯವಾಗಿ 72ರಿಂದ ಇಲ್ಲಿವರೆಗೆ ಅವರು ಹಿರಿಯರಾದರೂ ಕೂಡ ನನ್ನ ಜೊತೆಯಲ್ಲಿ ಸ್ನೇಹಿತರಂತೆ ಬದುಕಿ ಬಾಳಿ ನಮ್ಮೆಲ್ಲರಿಗೆ ಒಂದು ಪ್ರೋತ್ಸಾಹ ನೀಡಿದಂತ ಹಿರಿಯ ವ್ಯಕ್ತಿ ಅಂದ್ರೆ ಶಿವಶಂಕರಪ್ಪ. ಒಂದ್ಸಲ ನಮ್ಗೆ ಮುಜುಗುರು ಆಗ್ತದೆ, ಯಾಕಂದ್ರೆ ನಮ್ಮಕ್ಕಿನ್ನ ಅವ್ರು 11 ವರ್ಷ ಹಿರಿಯರು. ಅದಕ್ಕಾಗಿ ಒಂದೊಂದ್ ಸಾರಿ ಮುಜುಗುರು ಆದ್ರೂ ಅವ್ರೇನು ಅದಕ್ಕೆ ಕೇರ್ ಮಾಡಲ್ಲ. ಬನ್ನಿಯಪ್ಪ ಎಲ್ಲರೂ ಒಂದೇ, ಹಿರಿಯರೇನು ಕಿರಿಯರೇನು. ಸೊ ನಮ್ಮ ಮೊದಲ ಭೇಟಿ ಅವರಿಗೆ ಆಗಿದ್ದು 72ರಲ್ಲಿ, ಯಾವಾಗ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿ ಅಧ್ಯಕ್ಷರಾಗಿದ್ದರು. ಮತ್ತು ಅಧ್ಯಕ್ಷ ಆದ್ಮೇಲೆ ನನಗೆ ಮುನ್ಸಿಪಲ್ ಫೈನಾನ್ಸ್ ಎನ್ಕ್ವೈರಿ ಕಮಿಟಿ ಅಂತೇಳಿ ದೇವರಾಜ್ ಅರಸ್ ಅವರು ಪ್ರಥಮ ಬಾರಿಗೆ ಆಯ್ಕೆ ಆದರೆ ನನಗೆ ಆ ಹುದ್ದೆ ಕೊಟ್ಟಿದ್ರು. ಅದರ ಉದ್ದೇಶ ಏನಿತ್ತು ಅಂದ್ರೆ ಈ ನಮ್ಮ ಆಕ್ಟ್ರಾಯ್ ಪದ್ಧತಿ ತೆಗಿಬೇಕು, ಅದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇಡೀ ಭಾರತದಲ್ಲೇ ಅದನ್ನ ನಾವು ಮುಕ್ತಾಯ ಮಾಡಿದ್ರೆ ನ್ಯಾಚುರಲಿ ನಿಮ್ಮ ಸರಕು ಸಾಗಣೆ ಮತ್ತು ಟ್ರಾನ್ಸ್ಪೋರ್ಟು ಈಸಿ ಆಗ್ತದೆ. ಇಲ್ಲದ್ರೆ ಕಾಶ್ಮೀರದಿಂದ ಹೊರಟಂತ ಒಂದು ಟ್ರಾನ್ಸ್ಪೋರ್ಟ್ ಅಥವಾ ಲಾರಿ ಸರಕು ಸಾಮಾನು ಏನೇ ಇರಲಿ, ಇಲ್ಲಿ ತಮಿಳುನಾಡಿಗೆ ಹೋಗಿ ಮುಟ್ಬೇಕಾದ್ರೆ ಎಷ್ಟೋ ಆಬ್ಸ್ಟಿಕಲ್ ಪ್ರತಿಯೊಂದು ಮುನ್ಸಿಪಾಲಿಟಿ ನಿಲ್ಲಿಸ್ಬೇಕು, ಪ್ರತಿಯೊಂದು ಕಡೆ ಲಂಚ ಕೊಡಬೇಕು. ಅದಕ್ಕಾಗಿ ಅಂದಿನ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನು ರಚಿಸಿತ್ತು. ಆ ಕಮಿಟಿ ಪ್ರತಿ ಸ್ಟೇಟ್ನಾಗೂ ಇತ್ತು.
ನಮ್ಮ ರಾಜ್ಯದಲ್ಲಿ ನನಗೆ ಪ್ರಥಮ ಬಾರಿಗೆ ಆ ಒಂದು ಹುದ್ದೆಯನ್ನ ಸಿಕ್ಕಿತ್ತು. ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿ ಅದನ್ನು ಸುಪ್ರೂತ್ ಮಾಡಿದ್ಮೇಲೆ ರಿಪೋರ್ಟು ಪುನಃ ನನಗೆ ಒಂದು ವರ್ಷದಲ್ಲೇ ಅವರು ಶಿಕ್ಷಣ ಸಚಿವನಾಗಿ ನೇಮಕ ಮಾಡಿದರು. ಆ ಒಂದು ಅಭಿಪ್ರಾಯ ಸಂದರ್ಭದಲ್ಲಿ ನಾನು ದಾವಣಗೆರೆಗೆ ಭೇಟಿ ಕೊಟ್ಟಿದ್ದೆ. ಆವಾಗ ನಮ್ಮ ಹಿರಿಯರಾದ ಶಿವಶಂಕರಪ್ಪನವರು ಅಧ್ಯಕ್ಷರಾಗಿದ್ದರು. ನಾವೇನೇ ಪ್ರಶ್ನೆ ಮಾಡಬೇಕಾದ್ರೆ ಅಧ್ಯಕ್ಷರಿಗೆ ಮಾಡಬೇಕು. ಸೊ ಆವಾಗ ಅವರು ಬಹಳ ಸಿಂಪಲ್ ಆಗಿದ್ರೆ ಈಗಲೂ ಸಿಂಪಲ್ ಇದ್ದಾರೆ, ಬಟ್ ಆವಾಗಿನ ಡ್ರೆಸ್ ಅವ್ರದ್ದು ಪೈಜಾಮ ಮತ್ತು ಶರ್ಟ್ ಇತ್ತು, ಹೊಡಿಸಿ ಅತ್ಯಂತ ಒಳ್ಳೆ ಒಳ್ಳೆ ಶರ್ಟ್ಗಳು ಹಾಕ್ತಿದ್ರು. ಅವಾಗ ನ್ಯಾಚುರಲಿ ಅವರು ಬಹಳ ಪಾಪ್ಯುಲರ್ ಆಗಿದ್ರು. ನಾನು ಹೇಳ್ಬೋದು, ಅಲ್ಲಿ ಕಮ್ಯುನಿಸ್ಟರ ದಬ್ಬಾಳಿಕೆ ಅಂತ ಹೇಳೋದಿಲ್ಲ, ಕಮ್ಯುನಿಸ್ಟರ ಪ್ರಭಾವ ಬಹಳ ಇತ್ತು. ಅವ್ರು ಯಾರೋ ಒಬ್ರು ಪಂಪಾಪತಿ, ಅವರು ಈ ಮಿಲ್ ವರ್ಕರ್ಗಳಿಂದ ಅವರು ಇವರು ಜೊತೆಯಲ್ಲಿದ್ದು ಸ್ವಲ್ಪ ಯಾವಾಗಲೂ ದಾವಣಗೆರೆ ಅದು ಕಮ್ಯುನಿಸ್ಟರ ಕೈಯಲ್ಲೇ ಮುನ್ಸಿಪಾಲಿಟಿ ಇರ್ತಿತ್ತು. ಆದರೆ ಅದನ್ನ ಅವರಿಂದ ತೆಗೆದುಕೊಂಡು ಅಧ್ಯಕ್ಷ ಆದವರು ಕಾಂಗ್ರೆಸ್ ಪಾರ್ಟಿಗೆ ಜೀವ ಕೊಟ್ಟಿದ್ರು ಅಂದ್ರೆ ನಮ್ಮ ಶಿವಶಂಕರ. ಇಲ್ಲಾಂದ್ರೆ ಯಾಕಂದ್ರೆ ಅಲ್ಲಿ ಸಾಕಷ್ಟು ಮಿಲ್ಗಳಿತ್ತು, ಆ ಮಿಲ್ ಎಲ್ಲ ಕ್ಲೋಸ್ ಆದ್ಮೇಲೆ ಜನ ಅವರು ರಿಯಲೈಸ್ ಮಾಡಿದ್ರು, ನಾವು ಇದೇ ರೀತಿಯಾಗಿ ನಮ್ಮ ನಗರವನ್ನ ಬೆಳೆಸಿದ್ರೆ ಅಥವಾ ಇಂಥ ಜನರ ಕೈಯಲ್ಲಿ ಕೊಟ್ರೆ ಸರಿ ಇಲ್ಲ ಅಂತ ಹೇಳಿ ಶಿವಶಂಕರಪ್ಪನವರಿಗೆ ಅಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅವರ ಕೈಯಿಂದ ಇಡೀ ಸಿಟಿಯನ್ನ ಡೆವಲಪ್ ಮಾಡೋಕ್ಕೆ ಅವರಿಗೆ ಒಂದು ಅವಕಾಶ ಆಯಿತು. ಅವರಿಗೆ ಸರ್ಕಾರದಲ್ಲಿಯೂ ಕೂಡ ಸಾಕಷ್ಟು ಬೆಂಬಲ ಇತ್ತು. ಒಂದು ಕಡೆ KH ರಂಗನಾಥ್ ಇದ್ರು, ಇನ್ನೊಂದು ಕಡೆ ಬಸವಲಿಂಗಪ್ಪನವರಿದ್ರು, ಸಿದ್ದವೀರಪ್ಪನವರಿದ್ರು. ಇವರೆಲ್ಲರೂ ಅವರಿಗೆ ಇಡೀ ದಾವಣಗೆರೆಯಲ್ಲೇ ಎಲ್ಲರೂ ಮೆಚ್ಚತಕ್ಕಂಥ ವ್ಯಕ್ತಿಯಾಗಿ ಒಂದು ಹೊರಹೊಮ್ಮಿದ್ರು. ಅಂದಿನಿಂದ ವ್ಯಾಪಾರ ಜೊತೆಯಲ್ಲೇ ಇದು ಒಂದು ಶಿಕ್ಷಣ ಮತ್ತು ರಾಜಕೀಯ ಇವೆಲ್ಲನೂ ಕೂಡ ಅವರು ತಿಳ್ಕೊಂಡು ಹೆಜ್ಜೆ ಇಟ್ಟು ಅಲ್ಲಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರೂ ಆದರು. ಅದು ಕೂಡ ನಮ್ಮ ಕಾಲದಲ್ಲೇ. ಆಮೇಲೆ ಎರಡನೇದಾಗಿ ಅಧ್ಯಕ್ಷರಾದರು, ಅದು ನಮ್ಮ ಕಾಲದಲ್ಲೇ. ಮತ್ತು MP ಗಳಾದರು, MLA ಆದರು, ಮಂತ್ರಿಗಳಾದರು. ಅಷ್ಟೇ ಅಲ್ಲ, ಅವರಿಗೆ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಗುಣನೂ ಕೂಡ ಜಾಸ್ತಿ. ಯಾವಾಗಲೂ ಕೂಡ ಅವರು ಹಿಂದೆ ಮುಂದೆ ನೋಡ್ತಿದ್ರು, ನಿಮ್ದಾಗ್ಲಿಲ್ಲ ಅಂದ್ರೆ ಯಾರಿಗೆ ಮಾಡಬೇಕು, ಏನ್ ಮಾಡಬೇಕು, ಯಾರಿಗಾರ ಮಾಡಿ ಸರ್ ಅದಕ್ಕೆ ಮಾಡಿ ಅಂತ ಹೇಳಿ. ನಮ್ಮಲ್ಲಿ ಆಗಿರೋದಿಲ್ಲ ಈಗ. ನಮ್ಮಲ್ಲೆಲ್ಲ ತಂದಾಗ್ಲಿಲ್ಲ ಅಂತಂದ್ರೆ ಇನ್ನೊಬ್ರು ಕಾಲ ಹೇಳೋದು ಜಾಸ್ತಿ. ಆದ್ರೆ ಆ ಗುಣ ಅವ್ರ ಹತ್ರ ಇರಲಿಲ್ಲ. ಯಾರೇ ಇದ್ದರೂ ಕೂಡ ಅವರಿಗೆ ಹಣ ಬೆಂಬಲ ಕೊಟ್ಟು ಪ್ರಚಾರ ಮಾಡಿ ಗೆಲ್ಲಿಸ್ತಕ್ಕಂಥದ್ದು ಮತ್ತು ಇಡೀ ಜಿಲ್ಲೆಯಲ್ಲೇ ಒಂದು ತನ್ನ ಛಾಪುವನ್ನ ಮೂಡಿಸಿದಂತ ವ್ಯಕ್ತಿ ಅವರು ಶಿವಶಂಕರಪ್ಪ.
ಅವರ ಶಿಕ್ಷಣ ಕ್ಷೇತ್ರದಲ್ಲಂತೂ ಹೆಚ್ಚಿನ ಕೆಲಸ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್, ಈಗಾಗಲೇ ನಮ್ಮ ಸ್ನೇಹಿತರು ಎಲ್ಲ ಲಿಸ್ಟ್ ಓದ್ರು. ಅದರ ಜೊತೆಯಲ್ಲೇ ಪ್ರೀತಿ ವಿಶ್ವಾಸದಿಂದ ಅವರು ಸಂಸ್ಥೆಗಳು ಬೆಳೆಸ್ಕೊಂಡು ಬಂದರು ಮತ್ತು ಅವರು ಸಂಸ್ಥೆಯಿಂದ ಸಾಕಷ್ಟು ಜನ ಲಾಭ ಪಡ್ಕೊಂಡಿದ್ದಾರೆ. ಎಷ್ಟೋ ಜನ ದುಡ್ಡಿಲ್ಲರೂ ಕೂಡ ಅವ್ರಿಗೇನಂದ್ರೆ ಹೋಗಿ ನಮಸ್ಕಾರ ಮಾಡಿ ಕಾಲಿಗೆ ಬಿದ್ದರೆ ದುಡ್ಡಿಲ್ಲ ಅಂದ್ರೂ ಒಂದು 10 ನಿಮಿಷ ಯೋಚನೆ ಮಾಡಿ ಆಯ್ತು ನೋಡೋಣ ಹೋಗಿ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ತಗೊಂಡವರು ಇದ್ದಾರೆ. ಆ ಕಾಲದ ಪೋಸ್ಟ್ ಗ್ರಾಜುಯೇಷನ್ ಸೆಂಟರ್, ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಸಿಗಬೇಕಾದ್ರೂ ಬಹಳ ಕಷ್ಟ. ಆದ್ರೆ ಇವರು ಪೋಸ್ಟ್ ಗ್ರಾಜುಯೇಷನ್ ಪ್ರಯತ್ನ ಮಾಡಿ ಬಡವರಿಗೆ ಕೊಡಿಸ್ತಕ್ಕಂಥದ್ದು, ಯಾರಿಗೆ ಇನ್ಫ್ಲೂಯೆನ್ಸ್ ಇಲ್ಲ ಅಥವಾ ಬೇರೆಯವ್ರ ರೆಕಮೆಂಡೇಶನ್ ಇಲ್ಲ ಅಂತವರಿಗೆ ಸ್ವತಃ ಅವ್ರ ಮಂದಿ ಇವ್ರಿಗೆ ಕೇಳಿದ್ರೆ ಸಾಕಷ್ಟು ಜನರಿಗೆ ಇನ್ಸ್ಟಾಲ್ಮೆಂಟ್ ಮೇಲೆ ಫ್ರೀ ಕೊಡ್ತಕ್ಕಂಥದ್ದು, ಅವ್ರ ಮಕ್ಕಳಿಗೆ ಬೆಳೆಸ್ತಕ್ಕಂಥದ್ದು. ಅದಕ್ಕೆ ಇನ್ನೂ ಕೂಡ ನನಗೆ ಅಲ್ಲಿ ಡೆಲ್ಲಿಯಲ್ಲಿ ಭೇಟಿಯಾದಾಗ ಅನೇಕ ಜನ ಕೆಲವು वो शिवशंकर जी है क्या? अरे है क्या? उन्होंने तो 100 साल के ऊपर जीने वाले हैं. नहीं हमको मेडिकल सीट दिए थे, उसीलिए वो पूछ रहे थे. ಹಿಂಗೆ ಒಂದು ಪ್ರಖ್ಯಾತಿ ಅವರ ಹೆಸರು ಬಗ್ಗೆ ಒಬ್ಬರು ಕೆಟ್ಟ ಮಾತಾಡಂಗಿಲ್ಲ. ಎಲ್ಲರೂ ಕೂಡ ಅವ್ರ ಕಾರ್ಯಕ್ಕೆ ಮೆಚ್ಚತಕ್ಕಂಥದ್ದು ಮತ್ತು ಅವ್ರು ಮಾಡಿದಂಥ ಕೆಲಸಕ್ಕೆ ಎಲ್ಲರೂ ಮೆಚ್ತಾರೆ. ಯಾರೋ ನನಗನ್ಸಿನ ಮಟ್ಟಿಗೆ ಇಲ್ಲಿವರೆಗಂತೂ ನನ್ನ ಮುಂದೆ ಯಾರು ಮಾತಾಡಿ, ಬಹುಶಃ ನಾನು ಅವರ ಬಹಳ ಹತ್ತಿರದ ಒಬ್ಬ ಆದ ಕಾರಣ ನಮ್ಮ ಹತ್ರ ಮಾತಾಡಲಿಲ್ಲ. ಬಟ್ ಯಾರೂ ಮಾತಾಡೋದಿಲ್ಲ. ಅಷ್ಟೊಂದು ಅವರು ಜನ ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಜೊತೆಯಲ್ಲಿ ಇವತ್ತು ವೀರಶೈವ ಸಮುದಾಯದ ವೀರಶೈವ ಲಿಂಗಾಯತ ಸಮುದಾಯದ ಅಧ್ಯಕ್ಷರೂ ಆಗಿದ್ದಾರೆ. ರಾಜ್ಯದ ಅಧ್ಯಕ್ಷರಾದರು, ಆಮೇಲೆ ಇಡೀ ವಿಶ್ವದ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾಗಿನೂ ಅವರು ಇಷ್ಟೊಂದು ಪ್ರೀತಿಗೆ ಪಾತ್ರ ಆಗಬೇಕಾದ್ರೆ ಒಳ್ಳೆ ಕೆಲಸ ಮಾಡಿದ್ರೆ ಇದು ಸಾಧ್ಯ ಇದೆ. ಕುಂತಲ್ಲೇ ಮಾತಾಡ್ತಕ್ಕಂಥವ್ರು ಮಾತು ಕಮ್ಮಿ. ಅವರು ಬರೇ ಕುಂತಲ್ಲೇ ಚರ್ಚೆ ಮಾಡಿ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡ್ತೀವಿ. ಅದಕ್ಕಾಗಿ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ನಾನು ಹೇಳ್ಬೋದು, ಬಟ್ ಸಮಯ ಇಲ್ಲ, ಅವ್ರಿನ್ನೂ ತೊಂದರೆ ಆಗ್ತದೆ ಅಂತ ಹೇಳಿ ನಾನು ಸ್ವಲ್ಪ ಇನ್ನೊಂದು ವಿಶೇಷ ಹೇಳ್ತೀನಿ. ಅವರ ದೊಡ್ಡ ಗುಣ ಅಂದ್ರೆ ಒಂದು ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. 84ನಲ್ಲಿ ಯಾವಾಗ ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್, ನಾವು ಮತ್ತು ಶಿವಶಂಕರಪ್ಪನವರು ಡೆಲ್ಲಿಗೆ ಹೋಗಿದ್ದೀವಿ. ಡೆಲ್ಲಿಗೆ ಹೋಗಿ ಅದಾಗ ರಂಗನಾಥ್ನು ಬಂದಿದ್ವಿ. ನಾವೆಲ್ಲ ಹೋಗಿ ಶಿವಶಂಕರಪ್ಪನವರಿಗೆ ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತ ಹೇಳಿ ನಮ್ಮ ಪ್ರಯತ್ನ. ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ. ಕುಂಡ್ರ ಒಪ್ಪಲಿಲ್ಲ. ನೀವು ಹೇಳಿದ್ದೆ ಎಲ್ಲ ಸೀಟು ನಾನು ಕೊಡ್ತೇನೆ, ಶಿವಶಂಕರಪ್ಪಗೆ ನೀವು ಯಾಕೆ ಕೊಡಲ್ಲ ಅಂತ ಕೇಳ, ಅವನು ನಿಮ್ ಫ್ರೆಂಡ್, ನನ್ನ ಫ್ರೆಂಡ್ ಅಲ್ಲ ಅಂತ. ಇದೇನಂತ ಮತ್ತೆ ನಾನು ನಿಮ್ ಫ್ರೆಂಡ್ ಇದ್ದೀನಲ್ಲ ಅಂತ ಹೇಳಿದೆ. ಇಲ್ಲ ಅದು ಹೌದು, ಇಲ್ಲಿವರೆಗೆ ನನ್ನ ಹತ್ರ ಬಂದು ಕೇಳಿಲ್ಲ, ಅದಕ್ಕೆ ಅವ ನಿಮ್ ಫ್ರೆಂಡ್. ಆದ್ರೆ ನಿಮ್ ಫ್ರೆಂಡ್ ಯಾರಿಗೆ ಹೇಳ್ತಾರೋ ಅವ್ರಿಗೆ ನಾನು ಟಿಕೆಟ್ ಕೊಡ್ತೀನಿ. ಯಾರ ಹೆಸರೇ ಹೇಳಿ, ನೆನಪಿದೆ ಇರ್ಲಿ. ಸೊ ನೀವು ಹೇಳ್ದವ್ರಿ. ಅವಾಗ ನಾವಿಬ್ರು ಡೆಲ್ಲಿಗೆ ಬಂದೆ. ಡೆಲ್ಲಿಯಿಂದ ನೇರವಾಗಿ ಅಲ್ಲಿ ತಾಜ್ ಹೋಟೆಲ್ ಅಂತೀವಿ ಅದಿಯಲ್ಲಿ ಈ ಕಡೆ ನಮ್ಮ ಏರ್ಪೋರ್ಟ್ಗೆ ಹೋಗುವಾಗ
ಕಾರ್ನರ್ ವಿಜಯ್ ಬ್ಯಾಂಕ್ ಪಕ್ಕದಲ್ಲಿ. ಅಲ್ಲಿ ನಾವಿಬ್ಬರು ಇಟ್ಕೊಂಡಿಲ್ಲ. ಇವರೇನು ಹೇಳಿದ್ರು, ಸರ್ ನೋಡೋಣ ಪರೀಕ್ಷೆ ಮಾಡೋಣ ಕುಂಡ್ರು ಅವರು, ಇವನು ನಾನು ಹೇಳಿದ್ದೆ ಕೇಳ್ತೇನೆ ಅಂತ ಕೊಡ್ತೀನಿ ಅಂತ ಹೇಳಿದಾನೆ, ನನಗೆ ಕೊಡೋದಿಲ್ಲ ಅಂತ ಹೇಳಿದಾನೆ, ನೋಡೋಣ. ಅವರು ನಾನು ಒಂದು ಕೆಲಸ ಮಾಡೋಣ, KH ರಂಗನಾಥ್ಗೆ ಚಿತ್ರದುರ್ಗ ಸೀಟ್ ಕೊಡ್ಲಿ, ಜನರಲ್ ಸೀಟ್, ರಿಸರ್ವ್ ಕ್ಯಾಂಡಿಡೇಟ್ ಅವರು, ಅದಕ್ಕೆ ಜನರಲ್ ಸೀಟ್ ಕೊಡ್ಲಿ ನನ್ನ ಜಾಗದಲ್ಲಿ ಅವರಿಗೆ. ಗುಂಡೂರಾವ್ಗೆ ಅಷ್ಟೇ ಬೇಕಾಗಿತ್ತು. ಶಿವಶಂಕರಪ್ಪ ಅವರು ಹೇಳಿದಾರ, ಒಪ್ಪಿದಾರ, ಓಕೆ ಡನ್. ಇವರಿಂದ KH ರಂಗನಾಥ್ ಅವರಿಗೆ ಜನರಲ್ ಸೀಟ್ ಪಾರ್ಲಿಮೆಂಟ್ ಸಿಕ್ತು. ಫಸ್ಟ್ ಟೈಮ್ ಇಲ್ಲಿ ನಾವಿಬ್ರು ಬಂದೆವು. ಹೋಟೆಲ್ನಲ್ಲಿ ಉಳಿದಾಗ ಅಲ್ಲಿಂದ ಫೋನ್ ಮಾಡಿದೆವು, ಇಬ್ರು ಹೇಳಿದೇವೆ ರಂಗನಾಥ್ ಅವರಿಗೆ, ಸರ್ ನೀವು ಬಹಳ ಲಕ್ಕಿ ಇದ್ದೀರಿ ಅಂತ. ಏನು ಏನು ಯಾಕಂದ್ರೆ ಅವರು ಇವ್ರಿಗೋಸ್ಕರ ಬಂದಿದ್ರು, ಇವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಬಂದಿದ್ರು. ಅದಕ್ಕಾಗಿ ಅವರಿಗೆ ಆಶ್ಚರ್ಯ ಆಯ್ತು, ಏನಾಯ್ತು. ಏನಿಲ್ಲ ಸರ್, ನೀವು ಹೆಣ್ಣು ಹುಡುಕಕ್ಕೆ ಹೋಗಿದ್ರಿ, ಬಟ್ ಆ ಹೆಣ್ಣು ನೀವೇ ಲಗ್ನ ಮಾಡ್ಕೊಂಡ್ರಿ, ಪಾಪ ನೀವು ಬಿಟ್ರಿ ಅಂತ ಅಂದ ಕೂಡಲೇ ಅವ್ರು ಏನು ಅಂತ ಕೆಲಸ ಏನ್ ಮಾಡಿಲ್ಲ. ಇಲ್ಲ, ನಾವು ನೀವು ಎಲ್ಲರೂ ಸೇರಿ ಶಿವಶಂಕರಪ್ಪ ಅವ್ರಿಗೆ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದರೆ ಅದು ಆಗ್ಲಿಲ್ಲ. ನಿಮಗೆ ಅವರು ಒಪ್ಪಿದ್ದಾರೆ. ನನಗೇನು ಒಪ್ತಾರೆ, ನಾ ಜನರಲ್ ಸೀಟ್, ನನಗೆ ಹೆಚ್ಚೆ ಬೇಡ ಅಂತ ಅವ್ರು. ಇಲ್ಲಿಲ್ಲ, ನಿಮಗೆ ಅವರು ಒಪ್ಪಿದ್ದಾರೆ. ಶಿವಶಂಕರಪ್ಪ ನಿಮ್ಮ ಹೆಸರು ಹೇಳಿದ್ದಾರೆ, ಯಾಕಂದ್ರೆ ಇದು ಪರೀಕ್ಷೆದ ಕಾಲ, ಅದಕ್ಕಾಗಿ ನೀವು ಒಪ್ಕೊಳ್ಳಿ. ಅವ್ರು ಅಲ್ಲ ಅಂದ್ಕೊಂತೀವಿ. ಕೊನೆಗೆ ಇವ್ರು ಫೋನ್ ಮಾಡಿ ಹೇಳಿದರು, ಏನಂತ, ಸಾಹೇಬ್ರ ಅಲ್ಲಿ ನಮ್ಮ ಮನೆ ಒಂದು ಮನೆಯಿಂದ ಒಂದು ಬ್ಲ್ಯಾಕ್ ಅಂಬಾಸಿಡರ್ ಕಾರ್ ಬರ್ತದೆ. ಮೊದಲು ಬ್ಲ್ಯಾಕ್ ಅಂಬಾಸಿಡರ್, ಸೊ ಬ್ಲ್ಯಾಕ್ ಅಂಬಾಸಿಡರ್ ಕಾರ್ ಬರ್ತದೆ, ಅದನ್ನ ತಗೊಂಡು ನೀವು ಹಿರಿಯೂರಿಂದ ಇದಕ್ಕೆ ಚಿತ್ರದುರ್ಗಕ್ಕೆ ನಾಮಿನೇಷನ್ ಫೈಲ್ ಮಾಡಕ್ ಹೋಗಿ. ಅವ್ರು ಒಲ್ಲ ಅಂತ ಕುಂತಿದ್ರು, ಬಟ್ ಅನಿವಾರ್ಯ, ಇವ್ರು ಹೇಳಿದ್ದಾಗದಿಲ್ಲ. ಮತ್ತೆ ಅದಕ್ಕಾಗಿ ಅಂತ ಒಂದು ಲಿಬರಲ್ ಮ್ಯಾನ್ ಯಾರು ಕೊಡುದ, ಮುನ್ಸಿಪಾಲಿಟಿ ಸೀಟಿಗೆ ನಾವು ಜಗಳ ಆಡ್ತೇವೆ, MLC ಜಗಳ ಆಡ್ತೇವೆ, ಪಾರ್ಲಿಮೆಂಟ್ ಸೀಟು ಅವರು ಒಬ್ಬ ಶೆಡ್ಯೂಲ್ ಕಾಸ್ಟ್ ಕ್ಯಾಂಡಿಡೇಟ್ಗೆ ಜನರಲ್ ಸೀಟ್ ಕೊಡಿಸಿ, ಮತ್ತು ಅವ್ರ ಮೇಲೆ ಶೆಡ್ಯೂಲ್ ಕಾಸ್ಟ್ ಅವರು ಇವರು ಏನಿಲ್ಲ, ಅವ್ರು ಏನಿದ್ರೆ ನಮ್ಮ ಬಸವಣ್ಣನಂಗೆ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ವ್ಯಕ್ತಿ. ಹೊತ್ತಾಗಿ ನಾವು ಇನ್ಕ್ಲೂಸಿವ್ ಇಂಡಿಯಾ ಮಾತಾಡ್ತೇವೆ. ಆ ಇನ್ಕ್ಲೂಸಿವ್ ಇಂಡಿಯಾ ಎಲ್ಲಿದೆ ಅಂತ ಶಿವಶಂಕರಪ್ಪನಲ್ಲಿ ಯಾವುದು ಜಾತಿ ಕುಲ ಪಂತು ಏನಿಲ್ಲ, ಎಲ್ಲರನ್ನ. ಅದಕ್ಕೆ ಅಂತ ಒಬ್ಬ ವ್ಯಕ್ತಿಗೆ ಶ್ರೀ ಶಿವರಾಜ್ ಪಾಟೀಲ್ ಸಂಸ್ಥೆಯಿಂದ ಇದು ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ. ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ, ಅವರಿಗೆ ನೀವು ಕೊಟ್ಟಿದ್ದಕ್ಕಾಗಿ. ಮತ್ತು ಇವರೇ ಡಿಸರ್ವಿಂಗ್. ನಿಮ್ಮ ಶಿವಶ್ರೀ ಪ್ರಶಸ್ತಿಗೆ ಮೊದಲನೇ ವ್ಯಕ್ತಿ ಪಾತ್ರ ಆದಂಥವರು ಶಿವಶಂಕರಪ್ಪನವರೇ. ಇನ್ನು ಬೇರೆಯವರಿಗೆ ಯಾರಿಗೆ ಆರಿಸಿದ್ರು ಕೂಡ ಅಷ್ಟು ಕೀರ್ತಿ. ಯಾಕಂದ್ರೆ ಶಿಕ್ಷಣ ಸಂಸ್ಥೆ, ರಾಜಕಾರಣದಲ್ಲಿ, ಧರ್ಮದಲ್ಲಿ ಮತ್ತು ಎಲ್ಲಾ ವಿಚಾರದಲ್ಲೂ ಕೂಡ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಿರತಕ್ಕಂಥ ವ್ಯಕ್ತಿಗೆ ತಾವು ಕೊಟ್ಟಿದ್ದೀರಿ. ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈಗ ಎರಡನೇದಾಗಿ ಇನ್ನು ಹೇಳಬೇಕಾದ್ರೆ, ಶಿವರಾಜ್ ಪಾಟೀಲ್ ಒಬ್ಬ ಒಳ್ಳೆ ನ್ಯಾಯಾಧೀಶರು, ನ್ಯಾಯಮೂರ್ತಿಗಳು. ಮತ್ತು ಅವರು ನಿಜವಾಗ್ಲೂ ಸ್ವಂತ ಬಲದ ಮೇಲೆ ಇಲ್ಲಿವರೆಗೆ ಬಂದಿದ್ದು ಇದು ಒಂದು ಆಶ್ಚರ್ಯದ ಸಂಗತಿ. ಎಲ್ಲರಿಗೂ ಯಾವ್ದಾದ್ರು ಬೆಂಬಲ ಇರ್ತದೆ, ಹಣದ ಬೆಂಬಲ ಇರ್ತದೆ,
ಸಮಾಜ ಬೆಂಬಲ ಇರ್ತದೆ, ಅನೇಕ ರೀತಿಯಿಂದ ಬೆಂಬಲಗಳನ್ನ ಸಿಗ್ತದೆ. ಆದ್ರೆ ಒಂದೇ ಒಂದು ವ್ಯಕ್ತಿ ಹಳ್ಳಿಯಲ್ಲಿ ಓದಿ, ಜಿಲ್ಲೆಯಲ್ಲಿ ಓದಿ, ತದನಂತರ ಗುಲ್ಬರ್ಗಕ್ಕೆ ಬಂದು ಅಲ್ಲಿ ಗ್ರಾಜುಯೇಷನ್ ಮುಗಿಸಿ, ಅವ್ರು BSc ಗ್ರಾಜುಯೇಟ್, BSc ಮುಗಿಸಿ LLB ಮುಗಿಸಿ ಗುಲ್ಬರ್ಗಾದಲ್ಲೇ ಪ್ರಾಕ್ಟೀಸ್ ಮಾಡಿ ಹೆಸರುವಾಸಿಯಾದಂಥ ಮಹಾನ್ ವ್ಯಕ್ತಿ ಶಿವರಾಜ್ ಪಾಟೀಲ್. ಅವರು ಪ್ರಾರಂಭದಲ್ಲಿ ಬಂದಾಗ ಚಿಕ್ಕ ವಯಸ್ಸಿನಲ್ಲೇ ಅವರು ಏನು ಪ್ರಾಕ್ಟೀಸ್ ಪ್ರಾರಂಭ ಆಗಿತ್ತು, ಬಹುಶಃ ಅಂತ ಚಿಕ್ಕ ವಯಸ್ಸಲ್ಲಿ ಪ್ರಾಕ್ಟೀಸ್ ಚೆನ್ನಾಗಿ ನಡೆದಿತ್ತಂದ್ರೆ ನಮ್ಮ ಗುಲ್ಬರ್ಗಾದಲ್ಲಿ ಅವ್ರದ್ದೇ. ಯಾಕಂದ್ರೆ ಬಹಳ ಓದ್ತಕ್ಕಂಥದ್ದು, ಅಭ್ಯಾಸ ಮಾಡ್ತಕ್ಕಂಥದ್ದು, ತಿಳ್ಕೊತಕ್ಕಂಥದ್ದು ಮತ್ತು ಕಂಪ್ಯಾಷನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ನಾನು ಅವರು PUC ನಾನು ಗೌರ್ಮೆಂಟ್ ಕಾಲೇಜ್ ಬಂದೆ, ಅವರು BSc ಪಾಸ್ ಆಗಿ ಹೊರಗಡೆ ಅದೇ ಕಾಲೇಜಿನಿಂದ ಹೊರಗಡೆ ಹೋಗ್ತಾ ಇದ್ರು ಪಾಸ್ ಆಗಿ. ಮತ್ತೆ ಅವರು LLB ಮಾಡಿ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ್ರು. ನಾನು ಅವಾಗ ಅದೇ ಕಾಲೇಜ್ನಲ್ಲಿ, ಗೌರ್ಮೆಂಟ್ ಕಾಲೇಜ್ನಲ್ಲಿ 65ನಲ್ಲಿ ನಾನು ಗ್ರಾಜುಯೇಷನ್ ಮಾಡಿದೆ. 67ನಲ್ಲಿ ಲಾ ಗ್ರಾಜುಯೇಷನ್ ಮಾಡಿದೆ. ಆವಾಗ ನಮಗೆ ಈ ನಮ್ಮ ಬಾರ್ ಕೌನ್ಸಿಲ್ ಎಕ್ಸಾಮ್ ಇರ್ತಿತ್ತು. ಅದು ಮೊದಲೂ ಇರಲಿಲ್ಲ, ಮುಂದೆನೂ ನಾವು ಆದ್ಮೇಲೆನೂ ಬರಲಿಲ್ಲ. ಬಟ್ ನಮ್ಮ ಕಾಲದಾಗೆ ಬಂದಿತ್ತು ಬಾರ್ ಕೌನ್ಸಿಲ್ ಎಕ್ಸಾಮ್. ಅದಕ್ಕೆ ನಾವು ಇಲ್ಲಿ ಬಂದು ಟ್ರೈನಿಂಗ್ ತಗೊಂಡು ಇಲ್ಲಿ ನಮ್ಮ ಗೌರ್ಮೆಂಟ್ ಕಾಲೇಜ್ನಲ್ಲೇ ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ನಮ್ಮ ಲಾಯರ್ಸ್, ಅಂದಿನ ಕಾಲದ ನಾಯ್ಡು ಅವರು, ಮೂರ್ತಿ ಅಂತಿದ್ರು, ಅವರೆಲ್ಲ ಬಂದು ಕ್ಲಾಸಸ್ ತಗೊಳ್ಳೋರು. ಈಗ ನಾವು ಒಂದು ತಿಂಗಳಿಗೆ ಕಷ್ಟ ಇತ್ತು. ಅದಕ್ಕೆ ನಾ ಇಲ್ಲಿ ಮಹಾವೀರ್ ಸಂಸ್ಥೆದ ಒಂದು ಹಾಸ್ಟೆಲ್ ಇತ್ತು. ಆ ಹಾಸ್ಟೆಲ್ದಾಗ ಒಂದು ತಿಂಗಳಲ್ಲೇ ಅಭ್ಯಾಸ ಮಾಡಿಕೊಂಡು ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ 68ರಲ್ಲಿ ನಾನು ಪಾಸ್ ಆದೆ. 68ರಲ್ಲಿ ಪಾಸ್ ಆಯಿತು. ಲಗ್ನ 68ರಲ್ಲೇ ಆಯಿತು. ಆವಾಗ ನನಗೆ ಪ್ರಾಕ್ಟೀಸ್ ಮಾಡಬೇಕಾಗಿತ್ತು ನನಗೂ ಕೂಡ, ಆದರೆ ಎಲ್ಲಿ ಮಾಡಬೇಕು ಅಂತ. ಆವಾಗ ಒಂದು ಕಂಡೀಷನ್ ಇತ್ತು, 15 ವರ್ಷ ಯಾರು ಪ್ರಾಕ್ಟೀಸ್ ಇದೆ ಅವ್ರ ಹತ್ರನೇ ನೀವು ಡೈರಿ ಮೇಂಟೈನ್ ಮಾಡಿ ಅವ್ರ ಹತ್ರನೇ ಅಪ್ರೆಂಟಿಸ್ಶಿಪ್ ಮಾಡಬೇಕು ಅಂತ. ಆವಾಗ ಶಿವರಾಜ್ ಪಾಟೀಲ್ ಅವರಿಗೆ ಇನ್ನೂ 15 ವರ್ಷ ಆಗಿರಲಿಲ್ಲ. ಅವರು ಒಬ್ಬರು ಲಾಯರ್ ಗುರ್ತು ಹಿಡಿದಿದ್ರು. ಅಲ್ಲಿ ಅವರು ಸ್ವಲ್ಪ ಈ 15 ವರ್ಷ ಅಪ್ರೆಂಟಿಸ್ಶಿಪ್ಗೋಸ್ಕರ ಅವ್ರ ಹತ್ರನೇ ಹೋಗಿದ್ರು. ದೆನ್ ನಾನೇನು ಮಾಡಲಿ ಅಂತ ಹೇಳಿ ಶಿವರಾಜ್ ಪಾಟೀಲ್ ಸಾಹೇಬ್ರಿಗೆ ಕೇಳಿದೆ. ನಾನು ಅವ್ರು ಹೇಳಿದ್ರು, ಈಗ ಇಲ್ಲಿ ಒಬ್ಬರು ರೂಢಕರ್ ಅಂತಿದ್ದಾರೆ, ಅವ್ರ ಬಳಿ ನೀವು ಹೋಗಿ ನಾನು ಹೇಳ್ತೀನಿ ಅಂತ ಹೇಳಿ ಅಲ್ಲಿ ಹೋದೆ. ಅಲ್ಲಿ ಹೋದ ಬಲ್ಗೆ ಇವ್ರ ಬಲ್ಲೇ ನಾನು ಕೂಡಕ್ಕೆ ಜಾಗ ಬೇರೆ ಕಡೆ ಇಲ್ಲ. ಶಿವರಾಜ್ ಪಾಟೀಲ್ ಹತ್ರ ಬಂದು ಕೂಡೋದು. ಅವ್ರ ಹತ್ರ ಕೇಸ್ ಇಲ್ಲ, ಆದ್ರೆ ಅನುಭವ ಜಾಸ್ತಿ. ಅವ್ರ ರೆವಿನ್ಯೂ ಮ್ಯಾಟರ್ಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಶಿವರಾಜ್ ಪಾಟೀಲ್ ಅವ್ರ ಹತ್ರನು ರೆವಿನ್ಯೂ, ಕ್ರಿಮಿನಲ್ಲು, ಸಿವಿಲ್ಲು ಎಲ್ಲ ಬರ್ತೀವಿ. ಅದಕ್ಕೆ ಏನು ಮಾಡೋದು ಅಂತ ಹೇಳಿ ನಾನು ಬಂದು ಹೇಳಿದೆ ಶಿವರಾಜ್ ಪಾಟೀಲ್ ಸಾಹೇಬ್, ನೋಡಿ ಹಿಂಗಾಗಿದೆ. ಅವ್ರ ಹತ್ರ ಹೋಗಿದ್ದೆ. ಅವ್ರು ನನಗೆ ಒಂದು ಮಾತು ಕೇಳಿದ್ರು, ನೀನು ಯಾಕೆ ಇಲ್ಲಿ ಬಂದಿದ್ದೀನಿ ನನ್ನ ಹತ್ರ ಅಪ್ರೆಂಟಿಸ್ ಅಂತ. ನಂದೆ ನಿಮಗೆ 15 ವರ್ಷ ಆಗಿದೆ, ಅದಕ್ಕೆ ಬಂದಿದೆ. ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಹತ್ರ ಇನ್ನೂ 15 ವರ್ಷದ ಪ್ರಾಕ್ಟೀಸ್ ಇಲ್ಲ, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೇನೆ. ನೀವು ಆ ಮಲ್ಲೇಶಪ್ಪನ ಹತ್ರ ಹೋಗ್ಬೇಕಾಗಿತ್ತು. ನನಗೆ ಹೇಳಿದ್ದವು, ಮಲ್ಲೇಶಪ್ಪ ಅಂದ್ರೆ ಅವ್ನು ಬ್ಯಾಕ್ವರ್ಡ್ ಕ್ಲಾಸ್. ನಾನು ಹೇಳಿದೆ ಅಲ್ಲಿ ಹೋಗ್ಬೇಕಾಗಿಲ್ಲ, ನನಗೆ ಇಲ್ಲೇ ಶಿವರಾಜ್ ಪಾಟೀಲ್ ಅವ್ರ ಹತ್ರ ಇರ್ಬೇಕಾಗಿಲ್ಲ. ಅದಕ್ಕೆ ನಿಮ್ಮ ಸೈನ್ ಇಷ್ಟು ಕೊಡ್ರಿ ನನಗೆ,
ಅಂದ್ರೆ ಆವಾಗ ಶಿವರಾಜ್ ಪಾಟೀಲ್ ಅವ್ರಿಗೆ ಹೇಳಿ ಸಿಗ್ನೇಚರ್ ಅವ್ರದ್ದು ಆಫೀಸ್ ಇವ್ರು. ಹೀಗಾಗಿ ನಾನು ನೆನೆಸ್ಕೊಳ್ಬೇಕಾಗ್ತದೆ, ಯಾರಾದರೂ ಒಂದು ಸಣ್ಣ ಉಪಕಾರ ಮಾಡಿದ್ರೆ ಅವ್ರು ಯಾವಾಗಲೂ ಕೂಡ ಸ್ಟ್ರಿಕ್ಟ್ ಮಾಡೋದಿಲ್ಲ. ಎ ಮ್ಯಾನ್ ಆಫ್ ಕಂಪ್ಯಾಷನ್, ಅವ್ರಿಗೆ ಕಳಕಳಿ, ಯಾರಿಗಾರ ಸಹಾಯ ಮಾಡಬೇಕು ಅಂತಕ್ಕಂಥ. ನಾನು ನೋಡಿಲ್ಲ ಅವ್ರು ಸಿಟ್ಟಿಗೆ ಒಂದು ಮಾತಾಡಿದ್ದು ನೋಡೇ ಇಲ್ಲ. ನಾನು 2 ವರ್ಷ ಪ್ರಾಕ್ಟೀಸ್ ಮಾಡೋದು ಅಷ್ಟೇ ಆಯ್ತು ನನಗೆ. ಯಾಕಂದ್ರೆ 68ನಾಗೆ ನಮ್ಮ ಲಾ ಪಾಸ್ ಆಗಿ ಇದು ಮಾಡ್ಕೊಂಡಿದ್ದೆ. 69ನಾಗಂತೂ ನಾನು ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕಾಂಗ್ರೆಸ್ ವಿಭಾಗ ಆಯ್ತು. ಆದ್ಮೇಲೆ 72ದಾಗ ನಾನು MLA ಟಿಕೆಟ್ ಸಿಕ್ತು. ಸೊ ಇವ್ರ ಆಫೀಸ್ ಕಾಲ್ಗುಣ ಅಂತಿರೋ ಅಥವಾ ಮತ್ತೇನಂತ ಗೊತ್ತಿಲ್ಲ. ನಾವು ಅಂಧಶ್ರದ್ಧೆಯಲ್ಲಿ ನಂಬಿಕೆ ನಂದು ಇಲ್ಲ, ಆದರೂ ನಿಮ್ಗೆ ಹೇಳ್ತೀವಿ. ಅವ್ರ ಆಫೀಸ್ಗೆ ಹೋದಾಗ ಅವಾಗ ನನಗೆ 69ದೊಳಗೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಆದ್ರೆ ದೇವರಾಜ್ ಅರಸು ಮತ್ತು ಅಫ್ಜಲ್ ಪೂರ್ಕರ್ ಅಂತಿದ್ರು. ಅವರು ಇಬ್ರು ಸೇರಿ ನನಗೆ ಸಿಟಿ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಮಾಡಿದ್ರು. ಅದು ಆದ್ಮೇಲೆ ಇಂದಿರಾ ಗಾಂಧೀಜಿಯವರು ಅಲ್ಲಿ ಬಂದಿದ್ರು 70. ಅವರು ಈ ಬರಗಾಲ ಪೀಡಿತ ಪ್ರದೇಶ ಪ್ರವಾಸ ಇತ್ತು. ಅಲ್ಲಿ ಜಾಸ್ತಿ ಜನ ಆ ಕಾಲದಲ್ಲಿ ಸೇರ್ತಿದ್ದಿಲ್ಲ, ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಇವಾಗ ಆದ ಕಾರಣ ಬಹಳಷ್ಟು ಜನ. ನಾವೇ ಕೆಲವು ಇಂಥ ಟೌನ್ ಹಾಲ್ನಲ್ಲಿ ಈಗ ಎಷ್ಟು ಜನ ಹಂಗೆ ಸೇರಿದ್ದೇವೆ, ಹಂಗೆ ಸೇರಿ ಅದು ನಡಿ. ಅಲ್ಲಿಂದ 72ರಲ್ಲಿ ನಾನು MLA. ಆ 72ರ MLA ಅವಾಗ ಆದ್ರಿಂದ ಇಲ್ಲಿವರೆಗೆ ನನಗೆ ರಾಜಕೀಯ ಸ್ಥಾನಮಾನ ಸಿಕ್ಕಿದೆ. ಆಯ್ತು, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಹಿಡ್ಕೊಂಡು ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವರ ಸಹಕಾರದಿಂದ ನಾವು ಇವತ್ತು AICC ಅಧ್ಯಕ್ಷ. ಇದಕ್ಕೆಲ್ಲ ನಮ್ಗೆ ಕೋಆಪರೇಟ್ ಮಾಡತಕ್ಕಂಥ ಶಿವಶಂಕರಪ್ಪನವ್ರ ಕೈ ಇದೆ. ಸಾಕಷ್ಟು ಪ್ರೀತಿಯಿಂದ ನನ್ನನ್ನ 2 ವರ್ಷ ನೋಡಿಕೊಂಡು ತಿಳುವಳಿಕೆ ಇದನ್ನ ಹೇಳಿ ಅವರೇನು ನಮಗೆ ಸಹಾಯ ಮಾಡಿದ್ರು. ಅದು ಕೂಡ ನಾವು ಎಲ್ಲರೂ ನಾನು ಮೆಚ್ಚಬೇಕಾಗ್ತದೆ. ಹೀಗೆ ನಾನು ಬೆಳ್ಕೊಂಡು ಬಂದೆ. ಗುರುಮಠದಲ್ಲಿ ಕ್ಷೇತ್ರ ಸಿಕ್ತು ನನಗೆ. 1 ಸಲ, 2 ಸಲ, 3 ಸಲ, 4 ಸಲ, 5 ಸಲ, 6 ಸಲ, 7 ಸಲ, 8 ಸಲ, 9 ಸಲ ಸತತವಾಗಿ MLA ಆಯ್ತು. ಪಾರ್ಲಿಮೆಂಟ್ನು ಕೂಡ ಸತತವಾಗಿ 2 ಸಾರಿ ಆರಿಸಿ ಬಂದೆ. ಇದು ಮೊದಲನೇ ಸಲ ನಾನು ರಾಜ್ಯಸಭಾ ಮೆಂಬರ್ ಆಗಿದ್ದೇನೆ. ಈಗ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ 52 ವರ್ಷ ಮುಗಿದು 53ನೇ ವರ್ಷಕ್ಕೆ ನಾನು ಕಾಲಿಟ್ಟಿದ್ದೇನೆ. ಇದು ಒಂದು ರಾಜಕೀಯದ ನಮ್ಮ ಒಂದು. ಆದರೆ ಇದಕ್ಕೆಲ್ಲರೂ ಕೂಡ ಬ್ಯಾಕ್ಗ್ರೌಂಡ್. ನಾನು ಅವ್ರ ಆಫೀಸ್ಗೆ ಹೋಗ್ತಿದ್ದಿಲ್ಲ ಅಂದ್ರೆ ನಾನು ಎಲ್ಲರೂ ಬೇರೆಯವ್ರಿಗೆ ಮಲ್ಲೇಶಪ್ಪ ಅವನು ಇವನು ನೋಡ್ಕೊಂಡು ಹೋಗಿದ್ರೆ ಬಹುಶಃ ನಾನೇನು ವಕಾಲತ್ತೇನು ಮಾಡ್ತಿದ್ದಿಲ್ಲ. 2 ವರ್ಷ ವಕಾಲತ್ ಸ್ವಲ್ಪ ಮಾಡಿದಕ್ಕಾಗಿ ಏನಪ್ಪ ಪಿಟಿಷನ್ ಏನು, ಅದು ಏನು, ಇದು ಏನು, ಅಫಿಡವಿಟ್ ಹೆಂಗೆ ಮಾಡ್ತಾರೆ, ಇಂಥವೆಲ್ಲ ಕಲಿಯಕ್ಕೆ ನಮಗೆ ಆಯ್ತು. ಹೀಗೆ ಶಿವರಾಜ್ ಪಾಟೀಲ್ ಅಂದ್ರೆ ಒಂದು ತಂದೆ ಆದಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂತ ಒಬ್ಬ ನ್ಯಾಯಮೂರ್ತಿ. ಕೆಲವು ಜನ ಜಲಸು ಇದ್ರು ಅವ್ರ ಬಗ್ಗೆ, ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಅವ್ರ ಪಾಪ ಅವರು BA LLB MLLB ಓದಿದ್ರು, ಆದ್ರೆ ಅವ್ರಿಗೆ ಬರ್ತಾ ಇರಲಿಲ್ಲ ವಕಾಲತಿ ಮಾಡಕ್ ಸರಿಯಾಗಿ. ಅಂಥವ್ರು ಇವ್ರು ಬಂದ ಕೂಡಲೇ ಇಷ್ಟೊಂದು ಮೇಲೆ ಹೋಗಿದ್ದಾರೆ, ಇಷ್ಟೊಂದು ಕೇಸಸ್ ಅವ್ರಿಗೆ ಬರ್ತಾ ಇವೆ ಅಂತೇಳಿ ಗುಜು ಅಲ್ಲಿ ಇಲ್ಲಿ ಬಾರ್ ಕೌನ್ಸಿಲ್ ಮಾತಾಡಬೇಕು. ನಾವು ನೋಡಿ, ಯಾರ ಹತ್ರ ಒಳ್ಳೆ ಗುಣ ಇರ್ತದೆ ಅವರಿಗೆ ಯಶಸ್ಸು ಸಿಗ್ತದೆ. ಅದು ಹೇಳ್ತಾರಲ್ಲ, ಡೂ ಗುಡ್ ಥಿಂಗ್ ರಿಸಲ್ಟ್ ವಿಲ್ ಬಿ ಗುಡ್. ಹಾಗೆ ನಾವು ಒಳ್ಳೇದು ಮಾಡಿದ್ರೆ ನಮ್ಗೆ ಒಳ್ಳೇದು ಆಗ್ತದೆ. ಆಗ ಶಿವರಾಜ್ ಪಾಟೀಲ್ರು ಒಳ್ಳೇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಲಾಯರ್ನ ಬೆಳೆಸಿದ್ದಾರೆ.
ಸಾಕಷ್ಟು ನ್ಯಾಯಮೂರ್ತಿಗಳನ್ನ ಪ್ರೋತ್ಸಾಹ ನೀಡಿದ್ದಾರೆ. ಅದಕ್ಕೆ ಅವರಿಗೆ ನಾವು ಎಲ್ಲರೂ ಕೂಡ ನಿಜವಾಗ್ಲೂ ಸನ್ಮಾನ ಮಾಡಬೇಕು. ಇಂಥ ವ್ಯಕ್ತಿಗಳೇ ನೀವು ಯಾರೇ ಭೇಟಿ ಆಗ್ಲಿ ಅವರಿಗೆ ಅವರು ನಗಮುಖಿಯಾಗಿ ಮಾತಾಡ್ತಾರೆ. ಈ ನನಗೆ ಹಂಗೆ ಬರಲ್ಲ, ನನ್ಗೆ ಸಿಟ್ಟು ಬರ್ತದೆ. ಯಾರು ಏನಾರ ಸ್ವಲ್ಪ ಅಡ್ಡ ತಿಡ್ಡ ಮಾತಾಡಿದ್ರೆ ನನ್ಗೆ ಸ್ವಲ್ಪ ಸಿಟ್ಟು ಅಲ್ಲಿದ್ದಲ್ಲೇ ಹೇಳ್ಬಿಡ್ತೀನಿ. ಅವ್ರು ಏನೇ ಬರಲಿ ಅದನ್ನ ಹೊರಗೆ ತೋರಿಸದೆ ಪ್ರದರ್ಶನ ಮಾಡದೆ ನಗಮುಖಿಯಿಂದನೇ ಉತ್ತರ ಕೊಡ್ತಾರೆ, ಹೇಳ್ತಾರೆ. ಅದಕ್ಕೆ ಸೊಲ್ಯೂಷನ್ ಕೂಡ ಕಂಡುಹಿಡಿತಾರೆ. ಅದಕ್ಕೆ ಇದು ಅವರು ಒಂದು ಮಾಡಿದಂತ ಈ ಏನು ಸಂಸ್ಥೆ ಇದೆ, ಈ ಸಂಸ್ಥೆಯಿಂದ ಮಕ್ಕಳಿಗೆ, ವಿಕಲಾಂಗ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಏನು ವೇತನ ಕೊಡ್ತಕ್ಕಂಥದ್ದು, ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಇವೆಲ್ಲನೂ ಕೂಡ ಅವ್ರು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತೀನಿ. ಮತ್ತು ಅವರ ಗುಣಕ್ಕೆ ಎಲ್ಲರೂ ಕೂಡ ಮೆಚ್ಚಿ ಡೊನೇಷನ್ ಕೊಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾಕಂದ್ರೆ ಯಾಕೆ ಬಹಳಷ್ಟು ಜನ ಹೇಳ್ತಾರೆ, ಏನು ಸರ್ ನೀವು ಒಳ್ಳೆ ಫಂಕ್ಷನ್ ಮಾಡಿದ್ರಿ, ಚೆನ್ನಾಗಿ ಮಾಡ್ತಾ ಇದ್ದೀರಿ, ಸ್ಕಾಲರ್ಶಿಪ್ ಏನಾರ ಸ್ವಲ್ಪ ಸಹಾಯ ಮಾಡಿ ಡೊನೇಷನ್ ಕೊಡ್ರಿ ಅಂದ್ರೆ ನಿಮ್ ಹತ್ರ ಬರಲ್ಲ. ಈಗ ನೀವು ಮುಂದೆ ನೋಡ್ಬೇಕು. ಈಗ ಗೊತ್ತಾಗ ನಮ್ಮಲ್ಲಿ ಒಂದು ಗಾದಿ ಮಾತಿದೆ, ಅಫ್ಕೋರ್ಸ್ ರಫ್ ಇದೆ. ವಿಲೇಜರ್ಸ್ ಹೇಳ್ತಾರೆ, ಸೋತಾಗ ಸೋಪ್ತಿ ಗುಣ ನೋಡ್ಬೇಕಂತ, ಕಾಯಿಲೆ ಬಿದ್ದಾಗ ಮನೆಯವರು ಗುಣ ನೋಡ್ಬೇಕಂತ. ಆಗ ನಿಮಗೆ ಇನ್ನು ಮೇಲೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಈ ಸಂಸ್ಥೆ ಬೆಳೆಸಬೇಕು ಮತ್ತು ಯಾರ್ಯಾರಿಗೆ ನೀವು ಸಹಾಯ ಮಾಡಿದ್ರಿ, ಎಲ್ಲೆಲ್ಲಿದ್ದಾರೆ ಅವರಿಗೆ ನೀವು ಈ ಸಂಬಂಧದಲ್ಲಿ ಏನಾದರೂ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಪ್ರಸ್ತಾಪ ಮಾಡಿದ್ರೆ ಸಾಕಷ್ಟು ಜನ ಮುಂದೆ ಬರ್ತಾರೋ. ಏನ್ ನೋಡೋಣ ಸರ್, ನೆಕ್ಸ್ಟ್ ಇಯರ್ ನೋಡೋಣ, ಇವತ್ತು ನೋಡೋಣ ಅಂತ ನನಗೆ ಗೊತ್ತಿಲ್ಲ. ಬಟ್ ನಿಮ್ಮ ಸ್ವಭಾವ ತಕ್ಕಂತೆ ಅದು ಆಗಂಗಿಲ್ಲ, ಸಾಧ್ಯ ಇಲ್ಲ. ನೀವು ಎಲ್ಲೇ ಕೇಳಿದ್ರು ಕೂಡ ನಿಮ್ಮನ್ನ ಜನ ಪ್ರೋತ್ಸಾಹಿಸ್ತಾರೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಇನ್ನೊಂದು ಕೊನೆ ಮಾತು ಹೇಳಿ ನಾನು ಮಾತು ಮುಕ್ತಾಯ ಮಾಡ್ತೇನೆ. ಒಂದ್ಸಲ ಈ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಿಸ್ಟರ್ ಧನ್ಕರ್ ಅವರು ಪ್ರಾಕ್ಟೀಸ್ ಮಾಡ್ತಿದ್ರು. ಆವಾಗ ಶಿವರಾಜ್ ಪಾಟೀಲ್ ಚೀಫ್ ಜಸ್ಟಿಸ್ ಆಗಿ ನಮ್ಮ ರಾಜಸ್ಥಾನ ಅವಾಗ ಚೀಫ್ ಜಸ್ಟಿಸ್ ಆಗಿದ್ದಾಗ ಅವರು धनकर और खड़गे साहब आप कितने साल प्रैक्टिस किए? क्या करना साहब, घर को पहुंचने तक ही मेरा प्रैक्टिस खत्म हो गया. वो कैसा ಅದು ಈಗೇನು ಹೇಳಿದ್ದೆ ಕತೆ ಅದೆಲ್ಲ ಹೇಳಿದೆ. ऐसा वो सूरज पाटिल आपके पास क्या है? हाँ साहब मेरे पास के ही नहीं, मेरे गांव के है, मेरे बाजू गांव में वो पैदा हो गए हैं और आज सबसे बड़ा नाम ये वकालत में हो या जो इसमें लीगल फैकल्टी में उनका नाम बड़ा है. अब वो बेंगलुरु में रहते, वो बहुत अच्छे हैं. मैं देखा और ಗೊತ್ತಲ್ಲ ಮಾತಾಡೋದು ಒಂದು ನಿಮ್ಗೆ ಹೇಳಿರ್ಬೇಕು ಅವ್ರು, ನಾ ಈಗ ಭೇಟಿ ಆಗಿದ್ದೆ. ಸೊ ಅವ್ರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಮತ್ತು ಅನೇಕ ಜನ ಇದ್ದಾರೆ, ನಾನೆಲ್ಲ ಹೆಸರು ಹೇಳೋದು ಚೆನ್ನಾಗಿರೋದಿಲ್ಲ. ಅವರೆಲ್ಲರೂ ಕೂಡ ಓಪನ್ ಹೊಗಳಿಕೆ. ನಮ್ಮ ಕಪಿಲ್ ಸಿಬಲ್ ನನಗೆ 4-5 ಸಲ ಹೇಳಿದ. ಬೇರೆಯವರು ಕೂಡ ಯಾವಾಗ ಇವ್ರ ಹೆಸರು ಪ್ರಸ್ತಾಪಕ್ಕೆ ಬರ್ತಿತ್ತು ಯಾವುದೋ ಒಂದು ಚರ್ಚೆಯಲ್ಲಿ, ಅವಾಗೆಲ್ಲರೂ ಕೂಡ ಇವರಿಗೆ ಹೊಗಳ್ತಕ್ಕಂಥದ್ದು, ಪ್ರಶಂಸೆ ಮಾಡ್ತಕ್ಕಂಥದ್ದು ನಮಗೂ ಕೂಡ ಹೆಮ್ಮೆ ಅನ್ನಿಸ್ತಿತ್ತು. ನಾವೆಲ್ಲ ನಮ್ಮ ಭಾಗದವರು ಒಂದಾಗಿದ್ದೇವೆ, ಕೆಲಸ ಈಗ ಮಾಡಿದ್ರೆ ಜನ ಹೊಗಳ್ತಾರೆ ಅಂತ ಹೇಳಿ
ಪ್ರಶಂಸೆ ಮಾಡ್ತಾರೆ ಅಂತೇಳಿ ಒಂದು ನನಗೂ ಕೂಡ ಒಂದು ಅಭಿಮಾನ ಅನಿಸ್ತಾ ಇತ್ತು. ಮತ್ತು ಇವತ್ತು ನನಗೆ ಹೆಚ್ಚಿನ ಅಭಿಮಾನ ಏನಾಗಿದೆ ಅಂದರೆ, ನನಗೆ ಯಾರ ಹತ್ರ ನಾನು 2 ವರ್ಷ ಪ್ರಾಕ್ಟೀಸ್ ಮಾಡಿ ಮುಂದೆ ನನಗೆ ಹಾದಿ ಸಿಕ್ತು ಅವರು ಇಲ್ಲಿದ್ದಾರೆ. ಇನ್ನೊಬ್ಬರು ನನ್ನ ಜೊತೆಯಲ್ಲೇ 53 ವರ್ಷದಿಂದ ಇದ್ದವರು ಇನ್ನೂ ಇದ್ದಾರೆ. ಇನ್ನೂ ಅವರು ನಮ್ಮ ತುಮಕೂರು ಸ್ವಾಮಿಯಂಗೆ, ಸಿದ್ಧಗಂಗಾ ಮಠದ ಸ್ವಾಮಿಯಂಗೆ 111 ವರ್ಷ 111 ನೋಡಿ, ಇಲ್ಲ ಈ ಜಯಂತಿ ಇಲ್ಲ ಅವ್ರು ಉಳಿದಿದ್ದು. ಸೊ 109 ಓಕೆ, ಅದಕ್ಕಿಂತ ಜಾಸ್ತಿ ಬದುಕಲಿ ಅಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಅವರು ಕೂಡ ಶಿಕ್ಷಣದಾನ, ಅನ್ಯದಾನ ಎಲ್ಲ ಮಾಡ್ತಾ ಇದ್ರು. ಅದಕ್ಕೆ ಸಿದ್ಧಗಂಗಾ ಸ್ವಾಮಿಗಳಿಗೆ ಅಷ್ಟೊಂದು ವರ್ಷ ಬದುಕಕ್ಕೆ ಸಾಧ್ಯ ಆಯಿತು ಆ ಶಿಕ್ಷಣ ದಾನ ಮತ್ತು ಅನ್ನದಾನ ಮಾಡೋದ್ರಿಂದ. ಅದಕ್ಕೆ ಈ ಪುಣ್ಯಾತ್ಮನು ಕೂಡ ಅನ್ನದಾನ, ಶಿಕ್ಷಣ ದಾನ ಮತ್ತು ಎಲ್ಲ ಜನರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಇದೆ. ಅದಕ್ಕೆ ನಮ್ಮೆಲ್ಲರ ಆಯುಷ್ಯವನ್ನ ಅವ್ರಿಗೆ ಸಿಗಲಿ ಅನ್ನತಕ್ಕಂಥ ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.